6 ತಿಂಗಳಿಂದ 12 ತಿಂಗಳ ಮಕ್ಕಳಿಗೆ ಅಲಸಂದೆ ಕಾಳಿಂದ ಏನೆಲ್ಲ ರೆಸಿಪೀಸ್ ಮಾಡಬಹುದು ಅಂತ ಇವತ್ತು ನೋಡೋಣ. ಮೊದಲನೇದಾಗಿ ಕಾಳನ್ನು ಈ ರೀತಿ ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ಓವರ್ ನೈಟ್ ನೀರಲ್ಲಿ ಸೋಪ್ ಮಾಡಿಡ್ತಾ ಇದ್ದೀನಿ. ಈಗ ಕಾಳುಗಳು ಚೆನ್ನಾಗಿ ನೆಂದಿದೆ. ಇದನ್ನ ಒಂದು ಕಾಟನ್ ಕ್ಲೋತ್ ಅಲ್ಲಿ ಈ ರೀತಿ ಒಂದು ದಿನಕ್ಕೆ ನಾವು ಕಟ್ಟಿಟ್ರೆ ಅಲಸಂದೆ ಕಾಳಿನ ಮೊಳಕೆಯನ್ನು ನಾವು ಈಸಿಲಿ ನೋಡ್ಬೋದು. ಮೊಳಕೆ ಹೊಡೆಯೋದ್ರಿಂದ ಮಕ್ಕಳಿನ ಆರೋಗ್ಯಕ್ಕೆ ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ. ಪ್ರೋಟೀನ್ ಅಂಶ ಕೂಡ ಹೆಚ್ಚಿಗೆ ಆಗುತ್ತೆ. ಈಗ 2 ಟೇಬಲ್ ಸ್ಪೂನ್ ಮೊಳಕೆ ಹೊಡೆದ ಅಲಸಂದೆ ಕಾಳನ್ನು 1 ಗಂಟೆ ತನಕ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸಿಪ್ಪೆಯನ್ನು ನಾವು ಈಸಿಲಿ ರಿಮೂವ್ ಮಾಡ್ಬೋದು. ಹಾಗೆ ಪ್ಯೂರಿ ಸಹ ತುಂಬಾ ಸಾಫ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ಕುಕ್ಕರಲ್ಲಿ ಈ ರೀತಿ ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ನೀರನ್ನು ಬೆರೆಸಿ 4 ರಿಂದ 5 ವಿಸಲ್ನ ಹೊಡೆಸಿದ್ರೆ ಅಲಸಂದೆ ಕಾಳು ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ನೀರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ರಿಟೇನ್ ಆಗಿರುತ್ತೆ. ಬೆಂದಿರುವ ಕಾಳು ಹಾಗೆ ನೀರನ್ನು ಬೆರೆಸಿ ಗ್ರೈಂಡ್ ಮಾಡಿದ್ರೆ 6 ತಿಂಗಳ ಮಕ್ಕಳಿಗೆ ಹೆಲ್ದಿ ಪ್ಯೂರಿ ರೆಡಿಯಾಗಿ ಹೋಗ್ಬಿಡುತ್ತೆ. ಈಗ ನೆಕ್ಸ್ಟ್ 7 ತಿಂಗಳ ಮಕ್ಕಳಿಗೆ ಕ್ಯಾರೆಟ್ ಲೋಬಿಯಾ ಪ್ಯೂರಿಯನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಕ್ಯಾರೆಟ್ನ ಕ್ಲೀನ್ ಆಗಿ ಪೀಲ್ ಮಾಡಿಬಿಟ್ಟು ಈ ರೀತಿ ಕೋರ್ಸ್ಲಿ ಚಾಪ್ ಮಾಡಿದ್ದೀನಿ. ಆ ನಂತರ ಕ್ಯಾರೆಟ್ಸ್ ಅನ್ನು ನಾವು ಸ್ಟೀಮ್ ಮಾಡೋಣ. ಸ್ಟೀಮ್ ಮಾಡೋದ್ರಿಂದ ಮಕ್ಕಳಿನ ಡೈಜೆಷನ್ಗೆ ಇದು ಬಹಳ ಹೆಲ್ಪ್ ಆಗುತ್ತೆ. ಈಗ ಕ್ಯಾರೆಟ್ ಸಹ ಕರೆಕ್ಟ್ ಆಗಿ ಸ್ಟೀಮ್ ಆಗಿದೆ. 2 ಟೇಬಲ್ ಸ್ಪೂನ್ ಈ ರೀತಿ ಬೆಂದಿರುವ ಅಲಸಂದೆ ಕಾಳಿಗೆ ನೀರನ್ನು ಬೆರೆಸಿ ಫಸ್ಟ್ ನಾವು ಪ್ಯೂರಿ ಮಾಡೋಣ. ಆ ನಂತರ ಸೇಮ್ ಜಾರ್ನಲ್ಲಿ ನಾವು ಈಗ ಬೆಂದಿರುವ ಕ್ಯಾರೆಟ್ ಹಾಗೆ ತಯಾರಾಗಿರುವ ಅಲಸಂದೆ ಕಾಳಿನ ಪ್ಯೂರಿಯನ್ನು ಬೆರೆಸಿ ಈ ರೀತಿ ಥಿಕ್ ಕನ್ಸಿಸ್ಟೆನ್ಸಿಗೆ ಇದನ್ನ ಗ್ರೈಂಡ್ ಮಾಡೋಣ. ನೋಡ್ತಾ ಇದ್ದೀರಾ ಅಲ್ಲ, 7 ತಿಂಗಳ ಮಕ್ಕಳಿಗೆ ಕ್ಯಾರೆಟ್ ಅಲಸಂದೆ ಕಾಳು ಪ್ಯೂರಿ ರೆಡಿ. 8 ತಿಂಗಳ ಮಗುವಿಗೆ ಅಲಸಂದೆ ಓಟ್ಸ್ ಪೋರಿಡ್ಜ್ನ ಹೇಗೆ ಮಾಡುವುದು ಅಂತ ನೋಡೋಣ. ಇದಕ್ಕೆ ಫಸ್ಟ್ ನಾನು 2 ಟೇಬಲ್ ಸ್ಪೂನ್ ರೋಲ್ಡ್ ಓಟ್ಸ್ನ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆ ನಂತರ ಕೋರ್ಸ್ಲಿ ಇದನ್ನ ಗ್ರೈಂಡ್ ಮಾಡಿದ್ದೀನಿ. ಈಗ ತಯಾರಾಗಿರುವ ಓಟ್ಸ್ ಹಾಗೆ ಅಲಸಂದೆ ಪ್ಯೂರಿಯನ್ನು ಎತ್ತಿಟ್ಕೊತಾ ಇದ್ದೀನಿ. ಈಗ ಒಂದು ಪ್ಯಾನ್ ಅಲ್ಲಿ 150 ml ನೀರಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಓಟ್ಸ್ ಪೌಡರ್, 1 ಚಿಟಿಕೆ ಅರಿಶಿಣ ಹಾಗೆ 4 ಟೇಬಲ್ ಸ್ಪೂನ್ ಅಲಸಂದೆ ಕಾಳಿನ ಪ್ಯೂರಿಯನ್ನು ನಾನು ಬೆರೆಸ್ತಾ ಇದ್ದೀನಿ. ಈ ರೀತಿ ಕನ್ಸಿಸ್ಟೆನ್ಸಿ ಥಿಕ್ ಆದ್ರೆ 8 ತಿಂಗಳಿನ ಮಗುವಿಗೆ ಹೆಲ್ದಿ ಪೋರಿಡ್ಜ್ ರೆಡಿ. 9 ಮಂತ್ ಮಗುವಿಗೆ ಪಾಲಕ್ ಅಲಸಂದೆ ಕಿಚಡಿಯನ್ನು ಯಾವ ರೀತಿ ಮಾಡುವುದು ಅಂತ ನೋಡೋಣ. ಪಾಲಕ್ ಸೊಪ್ಪು, 2 ಟೇಬಲ್ ಸ್ಪೂನ್ ಅಕ್ಕಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೂ ಅಲಸಂದೆ ಪ್ಯೂರಿಯನ್ನು ನಾನು ತಗೊಂಡಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪಕ್ಕೆ ಜೀರಿಗೆ, ಪಾಲಕ್ ಸೊಪ್ಪು ಹಾಗೆ ಅರಿಶಿಣವನ್ನು ಬೆರೆಸಿ ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ ಅಲಸಂದೆ ಪ್ಯೂರಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಆ ನಂತರ 2 ಟೇಬಲ್ ಸ್ಪೂನ್ ಅಕ್ಕಿಗೆ 3 ಕಪ್ ನೀರನ್ನು ಇಲ್ಲಿ ಬೆರೆಸ್ಬಿಟ್ಟು 2 ರಿಂದ 3 ವಿಸಿಲ್ ಬರೋ ತನಕ ಇದನ್ನ ಕ್ಲೀನ್ ಆಗಿ ಬಾಯ್ಲ್ ಮಾಡೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಟೇಸ್ಟಿಯಾಗಿ ಕಿಚಡಿ ಬಂದಿದೆ. ಇದನ್ನು ಈ ರೀತಿ ಮ್ಯಾಶ್ ಮಾಡಿದ್ರೆ 9 ತಿಂಗಳು ಮಗುವಿನ ಪಾಲಕ್ ಅಲಸಂದೆ ಕಾಳಿನ ಕಿಚಡಿ ರೆಡಿಯಾಗಿ ಹೋಗ್ಬಿಡುತ್ತೆ. ಈಗ ನೆಕ್ಸ್ಟ್ 10 ಮಂತ್ ಮಕ್ಕಳಿಗೆ ಈಸಿಯಾಗಿ ಪೊಟ್ಯಾಟೊ ಅಲಸಂದೆ ಕಾಳಿನ ಕಟ್ಲೆಟ್ಸ್ ಅನ್ನು ಯಾವ ರೀತಿ ಮಾಡುವುದು ಅಂತ ನೋಡೋಣ. ಇದಕ್ಕೆ ಈ ರೀತಿ ಒಂದು ಚಿಕ್ಕ ಆಲೂಗೆಡ್ಡೆಯನ್ನು ಕ್ಲೀನ್ ಆಗಿ ವಾಶ್ ಮಾಡಿ ಅದನ್ನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ತುಂಬಾ ಸಾಫ್ಟ್ ಆಗಿ ನೀವು ಬಾಯ್ಲ್ ಮಾಡಬೇಕಾಗತ್ತೆ. ಆ ನಂತರ ಇದನ್ನು ನಾನು ಒಂದು ಬೌಲ್ ಅಲ್ಲಿ ಸಪರೇಟ್ ಮಾಡಿಟ್ಟು ಈ ರೀತಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 2 ರಿಂದ 4 ಟೇಬಲ್ ಸ್ಪೂನ್ ಅಲಸಂದೆ ಕಾಳಿನ ಪ್ಯೂರಿಯನ್ನು ನಾನು ಬೆರೆಸ್ತಾ ಇದ್ದೀನಿ. ಅದರ ಜೊತೆಗೇನೆ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಗೆ ಅರಿಶಿಣವನ್ನು ಬೆರೆಸ್ತಾ ಇದ್ದೀನಿ. ಕೊರಿಯಾಂಡರ್ ಸೊಪ್ಪು ಹಾಕೋದ್ರಿಂದ ಸಹ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಈ ರೀತಿ ಇದನ್ನು ನಾವು ಕಟ್ಲೆಟ್ ಶೇಪಿಗೆ ರೋಲ್ ಮಾಡೋಣ. ಅಲಸಂದೆ ಕಾಳಲ್ಲಿ ಮ್ಯಾಗ್ನೀಷಿಯಂ, ಫೋಲೇಟ್, ಪ್ರೋಟೀನ್, ಐರನ್ ಹಾಗೆ ಸಾಕಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದಕ್ಕೆ ಮಕ್ಕಳಿಗೆ ಈ ಕಾಂಪೊನೆಂಟ್ನ ಇನ್ಕ್ಲೂಡ್ ಮಾಡೋದನ್ನ ನೀವು ಮರಿಬೇಡಿ. ಒಂದು ಪ್ಯಾನ್ ಅಲ್ಲಿ ತಯಾರಾಗಿರುವ ಕಟ್ಲೆಟ್ಸ್ನ 5 ರಿಂದ 6 ನಿಮಿಷ ಈ ರೀತಿ ನೀವು ರೋಸ್ಟ್ ಮಾಡಿದ್ರೆ 10 ತಿಂಗಳ ಮಕ್ಕಳಿಗೆ ಈಸಿ ಪೊಟ್ಯಾಟೊ ಅಲಸಂದೆ ಕಟ್ಲೆಟ್ಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈ ರೆಸಿಪಿಯನ್ನು ಮಿಸ್ ಮಾಡದೆ ನೀವು ಟ್ರೈ ಮಾಡಿ. 11 ರಿಂದ 12 ತಿಂಗಳಿನ ಮಕ್ಕಳಿಗೆ ಈ ರೀತಿ 1 ಕಪ್ ಅಲಸಂದೆ ಕಾಳು, ಅರ್ಧ ಕಪ್ ದೋಸೆ ಅಕ್ಕಿ, 10 ರಿಂದ 12 ಮೆಂತೆ ಕಾಳನ್ನು ಓವರ್ ನೈಟ್ ನಾವು ನೀರಲ್ಲಿ ನೆನೆಸಿಟ್ಟು ಆ ನಂತರ ಇದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ದೋಸೆ ಬ್ಯಾಟರ್ ಅದಕ್ಕೆ ಇದನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟು ಇದನ್ನು ನೀವು 8 ರಿಂದ 10 ಗಂಟೆ ಫರ್ಮೆಂಟ್ ಆಗೋದಕ್ಕೆ ಬಿಟ್ಬಿಡೋಣ. 8 ರಿಂದ 10 ಗಂಟೆಯಲ್ಲಿ ನಮ್ಮ ಬ್ಯಾಟರ್ ಎಷ್ಟು ಕ್ಲೀನ್ ಆಗಿ ಫರ್ಮೆಂಟ್ ಆಗಿದೆ ಅಂತ. ಈಗ ಫರ್ಮೆಂಟ್ ಆಗಿರುವಂತಹ ಬ್ಯಾಟರಿಗೆ ಒಂದು ಮೀಡಿಯಂ ಸೈಜ್ ಕ್ಯಾರೆಟ್ನ ಈ ರೀತಿ ಸಣ್ಣದಾಗಿ ಗ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ.
ದೋಸೆ ಬ್ಯಾಟರಿಗೆ ಕ್ಯಾರೆಟ್ ತುರಿ, ಜೀರಿಗೆ ಪುಡಿ ಹಾಗೆ ಅರಿಶಿಣವನ್ನು ಬೆರೆಸಿ ಬ್ಯಾಟರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಪ್ಯಾನಲ್ಲಿ ದೋಸೆಗಳನ್ನು ಗರಿ ಗರಿಯಾಗಿ ನಾವು ಹಾಕಿದ್ರೆ 11ರಿಂದ 12 ತಿಂಗಳ ಮಕ್ಕಳಿಗೆ ತುಂಬ ನ್ಯೂಟ್ರಿಷಿಯಸ್ ವೇನಲ್ಲಿ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಟೈಮಲ್ಲಿ ಈ ಹೆಲ್ದಿ ರೆಸಿಪಿಯನ್ನು ಮಾಡಿಕೊಡ್ಬೋದು. ಎಲ್ಲ ರೆಸಿಪೀಸನ್ನು ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸ್ಕೊಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೆಲ್ದಿ ಹಾಗೂ ಈಸಿ ರೆಸಿಪಿ ಜೊತೆಗೆ ನಿಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಹಾಗೂ ಅರಸು ಆರೋಗ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.